12ನೇ ಶತಮಾನದ ಶರಣರಲ್ಲಿ ವಚನಗಳನ್ನು ಬರೆದವರು ಮಾತ್ರ ಶರಣರಲ್ಲ, ಕಾಯಕ ನಿಷ್ಠೆ ಗುಪ್ತ ಭಕ್ತರಾದವರು ಕೂಡ ಶರಣರಾಗಿದ್ದರು. ಅದರಲ್ಲಿ ಕುಂಬಾರಗುಂಡಯ್ಯನವರು ಒಬ್ಬರಾಗಿದ್ದರು. ಕುಂಬಾರಗುಂಡಯ್ಯನವರ ವಚನಗಳು ಯಾವುದೇ ರೀತಿಯ ವಚನಗಳು ದೊರೆತಿಲ್ಲ. ಅವರು ಬರೆದಿರಬಹುದು ಅಥವಾ ಬರೆದೇ ಇರಬಹುದು. ಕಲ್ಯಾಣ ಕ್ರಾಂತಿಯಲ್ಲಿ ಅವು ಹಾಳಾಗಿಯೂ ಇರಬಹುದು. ಇವತ್ತು ಕುಂಬಾರಗುಂಡಯ್ಯನವರ ಒಂದಿಷ್ಟು ಮಾಹಿತಿ ನಿಮ್ಮತ್ತೆ ಹಂಚಿಕೊಳ್ಳುತ್ತೇನೆ. ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸತಿಪತಿಗಳೊಂದಾದ ಭಕ್ತಿಯ ಹಿತವಪ್ಪೋದು ಶಿವಂಗೆ ಎಂಬ ಶರಣರ ಹೇಳಿಕೆಯಂತೆ ಬದುಕು ನಡೆಸಿದವರು ಕಾಯಕನಿಷ್ಠ ಶರಣ ದಂಪತಿಗಳಾದ ಕುಂಬಾರಗುಂಡಯ್ಯ ಮತ್ತು ಕೇತಲಾದೇವಿ. ಸ್ವಚ್ಛ ಮಾಡಿದ ಜಡಿಮಣ್ಣನ್ನು ತುಳಿದು ಹದ ಮಾಡುವಾಗ ವಿಠಲನನ್ನು ನೆನೆದು ಭಜಿಸುತ್ತಾ ಭಕ್ತಿಯ ಪರಾಕಾಷ್ಠೆಯಲ್ಲಿ ತೇಲಿಯದ ಮಹಾರಾಷ್ಟ್ರದ ಪಂಡರಿನಾಥ ಭಕ್ತನಾದ ಘೋರ ಎಂಬ ಕುಂಬಾರನು ಕಥೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಆ ಘೋರ ಕುಂಬಾರನು ವಿಠಲನ ಧ್ಯಾನದಲ್ಲಿ ಮೈಮರೆತು ಕುಣಿಯುವಾಗ ಮಣ್ಣಿನ ಜೊತೆಯಲ್ಲಿ ತನ್ನ ಮಗುವನ್ನು ತುಳಿದ ಕತೆ ಆತನ ಭಕ್ತಿಯ ಪರಾಕಾಷ್ಠೆಯನ್ನು ತಿಳಿಸುತ್ತದೆ. ಆದರೆ ಶಿವಶರಣನಾದ ಕುಂಬಾರಗುಂಡಯ್ಯ ತಾನೇ ತಯಾರಿಸಿದ ಮಡಿಕೆಯನ್ನು ಘಟ್ಟದಂತೆ ಬಳಸಿ ತನ್ನ ಬೆರಳುಗಳಿಂದ ಅದರ ಮೇಲೆ ತಾಳ ಹಾಕುತ್ತಾ ಹಾಡತೊಡಗಿದರೆ ಸಾಕ್ಷಾತ್ ಆ ಪರಶಿವನೇ ಬಂದು ಕುಣಿಯುತ್ತಿದ್ದನೆಂದು ಹೇಳುತ್ತಾರೆ. ಅಂತಹ ಭಕ್ತಿ ಕುಂಬಾರಗುಂಡಯ್ಯನದು. ಭಾರತ ದೇಶದ ಮೂಲ ವೃತ್ತಿ ಒಕ್ಕಲುತನ. ಆಯುಗಳೆಂದು ಕರೆಯುವ ಕುಂಬಾರಿಕೆ, ಕಮ್ಮಾರಿಕೆ, ಬಡಿಗೆತನ ಹೀಗೆ ಹಲವಾರು ಉದ್ಯೋಗಗಳು ಒಕ್ಕಲುತನದ ಜೊತೆಗೆ ಕಾರ್ಯನಿರ್ವಹಿಸುತ್ತವೆ. ಇವುಗಳಲ್ಲಿ ಒಂದಾದ ಕುಂಬಾರಿಕೆಯಲ್ಲಿ ಪ್ರಮುಖವಾಗಿ ಚಿಕ್ಕ ಪುಟ್ಟ ಕುಡಿಕೆಗಳಿಂದ ಹಿಡಿದು ಅಡುಗೆಗೆ ಬಳಸುವ ಗಡಿಗೆಗಳನ್ನು, ನೀರು ತುಂಬಿಸಲು ಬಳಸುವ ದೊಡ್ಡ ದೊಡ್ಡ ನೀರಿನ ಬಾನಿಗಳನ್ನು ಹೀಗೆ ಹಲವಾರು ಬಗೆಯ ವಿವಿಧ ಗಾತ್ರದ ಮಡಿಕೆಗಳನ್ನು ತಯಾರಿಸುತ್ತಾರೆ. ಯಾವುದೇ ಉಪಕರಣವನ್ನು ಬಳಸದೆ ಕೈಯಿಂದಲೇ ಗಡಿಗೆಗಳನ್ನು ತಯಾರಿಸುವ ಕುಂಬಾರರನ್ನು ಕೈಗುಂಬಾರರೆಂದು ಕರೆಯುತ್ತಾರೆ. ಚಕ್ರ ಬಳಸಿ ಗಡಿಗೆಯನ್ನು ತಯಾರಿಸುವವರನ್ನು ಚಕ್ರ ಕುಂಬಾರರೆಂದು ಕರೆಯುತ್ತಾರೆ. ಈ ಚಕ್ರದಲ್ಲಿಯೂ ಸಣ್ಣ ಚಕ್ರ, ದೊಡ್ಡ ಚಕ್ರ, ಮರದ ಚಕ್ರ, ಕಲ್ಲು ಚಕ್ರ ಎಂಬ ಪ್ರಭೇದಗಳಿವೆ. ಇವು ಇಂದಿಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚಕ್ರಸಾಲಿ ಎಂದು ಅಡ್ಡ ಹೆಸರನ್ನು ಹೊಂದಿರುವ ಕುಂಬಾರರು ಇದ್ದಾರೆ. ಈ ಕುಂಬಾರರು ಹೆಚ್ಚಾಗಿ ಲಿಂಗಾಯತ ಧರ್ಮವನ್ನು ಪಾಲಿಸುತ್ತಿದ್ದು ಕೆಲವು ಜನರು ವೈಷ್ಣವ ಧರ್ಮವನ್ನು ಕೂಡ ಪಾಲಿಸುತ್ತಾರೆ. ಹಿಮರಾಜನು ತನ್ನ ಮಗಳು ಗಿರಿಜಾದೇವಿಯನ್ನು ಶಿವನಿಗೆ ವಿವಾಹ ಮಾಡಿಕೊಡುವಾಗ ಧಾರೆ ಎರೆಯುವ ಹೂಜಿಯನ್ನು ಮಾಡಲು ತನ್ನ ದಿವ್ಯ ಶಕ್ತಿಯಿಂದ ವಿಷ್ಣುವಿನ ಸುದರ್ಶನ ಚಕ್ರವನ್ನು ತಿಗರಿಯನ್ನಾಗಿಸಿ, ಬ್ರಹ್ಮನ ಕೈಯಲ್ಲಿರುವ ಪುಸ್ತಕದ ಮೊಳೆಯನ್ನು ತಿಗರಿಯ ಮೊಳೆಯನ್ನಾಗಿಸಿ, ಶಿವನ ಕೈಯಲ್ಲಿರುವ ದಂಡವನ್ನು ತಿಗರಿ ತಿರುಗಿಸುವ ಕೋಲನ್ನಾಗಿಸಿ ಮತ್ತು ಜನಿವಾರವನ್ನು ತಿಗರಿಯಿಂದ ಹೂಜಿಯನ್ನು ಬೇರ್ಪಡಿಸುವ ಕೋರೆ ದಾರವಾಗಿ ಬಳಸಿದನು. ಗಡಿಗೆಯನ್ನು ತಯಾರಿಸಲು ಬೇಕಾಗುವ ಎಲ್ಲ ವಸ್ತುಗಳನ್ನು ಒದಗಿಸಿದ ನಂತರ ಯಮನು ತನ್ನ ಕೋಣದ ಮೇಲೆ ಜೇಡಿಮಣ್ಣನ್ನು ಹೊತ್ತು ತಂದನು. ಆಗ ಕುಂಬಾರನನ್ನು ಸೃಷ್ಟಿಸಿ ಆತನಿಂದಲೇ ವಿವಾಹಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ತಯಾರಿಸಿ ಅವುಗಳನ್ನು ಪೂಜಿಸಿ ವಿವಾಹ ಮಂಟಪಕ್ಕೆ ತಂದರು. ಇವುಗಳನ್ನು ಐರಾಣಿಗಳೆಂದು ಕರೆದರು. ಆದ್ದರಿಂದಲೇ ಕುಂಬಾರನು ತಯಾರಿಸಿದ ಐರಾಣಿಗಳನ್ನು ಸಾಕ್ಷಾತ್ ದೇವರ ಸ್ವರೂಪವೆಂದು ಹೇಳುತ್ತಾರೆ. ಐರಾಣಿಗಳೆಂದರೇನು? ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡಾನೆ, ಹಾರಾಡಿ ಮಣ್ಣ ತುಳಿದಾನೆ, ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನೆ, ನಾರ್ಯಾರು ಹೊರುವಂತ ಐರಾಣಿ ಅಂದ್ರೆ ಗಡಿಗೆ, ಮಡಿಕೆ, ಹೂಜಿ ಅಂತ ಅರ್ಥ. ಆದ್ದರಿಂದಲೇ ಕುಂಬಾರರನ್ನು ಗಿರಿಜನ ವಂಶಸ್ಥರು ಎಂದು ಹೇಳುತ್ತಾರೆ. ಆತರ ಹೇಳುವ ಶಾಸನವು ಸೊಲ್ಲಾಪುರದಲ್ಲಿ ದೊರೆತಿದೆ. ವಿವಾಹ ಪುರಾಣ ಎಂಬ ಶಾಸನದಲ್ಲಿಯೂ ಇದು ಉಲ್ಲೇಖವಾಗಿದೆ. ಹಂಪಿಯಲ್ಲಿಯೂ ಕೂಡ ಕೆಲವು ತಾಮ್ರ ಶಾಸನಗಳಲ್ಲಿ ಈ ಕುರಿತು ಉಲ್ಲೇಖ ಇದೆ. ಕುಂಬಾರಗುಂಡಯ್ಯನವರು ಇಂದಿನ ಬೀದರ್ ಜಿಲ್ಲೆಯ ಬಾಲ್ಕಿ, ಅಂದಿನ ಬಲ್ಲುಕಿಯಲ್ಲಿ ನೆಲೆಸಿದ್ದರು. ಇವರ ಕಾಲ ಸುಮಾರು 1160. ಕುಂಬಾರಗುಂಡಯ್ಯನವರು ಈತರ ಮಡಿಕೆ ಕುಡಿಕೆಗಳನ್ನು ಗುಣಮಟ್ಟದಲ್ಲಿ ಅತ್ಯುನ್ನತವಾಗಿದ್ದವು. ಸುತ್ತಮುತ್ತಲಿನ 10 ಹಳ್ಳಿಯವರು ಈತನಿಂದಲೇ ಮಡಿಕೆ ಕುಡಿಕೆಗಳನ್ನು ಖರೀದಿಸುತ್ತಿದ್ದರು. ಊರಿನಲ್ಲಿಯೂ ಕೂಡ ಆತನಿಂದಲೇ ಒಳ್ಳೆಯ ಹೆಸರಿತ್ತು. ಸಮಾಜದ ಗಣ್ಯ ವ್ಯಕ್ತಿಗಳಲ್ಲಿ ಕುಂಬಾರಗುಂಡಯ್ಯನು ಒಬ್ಬನಾಗಿದ್ದನು. ಅಡುಗೆಗೆ ಬಳಸುವ ಮಡಿಕೆ ಕುಡಿಕೆಗಳಲ್ಲದೆ ಸತ್ತಾಗ ಬಳಸುವ ಪ್ರೇತ ಗಡಿಗೆಗಳು, ಮದುವೆಯಲ್ಲಿ ಬಳಸುವ ಐರಾಣಿಗಳು, ದೊಡ್ಡ ದೊಡ್ಡ ಹರವಿಗಳು, ದನಕರುಗಳು ನೀರು ಕುಡಿಯಲು ಉಪಯೋಗವಾಗುವ ಬಾನಿಗಳು, ಹೆಂಡ ಇಳಿಸುವ ತತ್ರಾಣಿಗಳು, ಹೀಗೆ ಹಲವಾರು ವಿವಿಧ ಗಡಿಗೆಗಳನ್ನು ಆತ ತಯಾರಿಸುತ್ತಿದ್ದನು. ಹಗಲಲ್ಲೇ ತನ್ನ ಕಾಯಕದಲ್ಲಿ ನಿರತನಾಗುತ್ತಿದ್ದ ಕುಂಬಾರಗುಂಡಯ್ಯನು ಸಂಜೆಯಾಗುತ್ತಿದ್ದಂತೆ ತಾನೇ ತಯಾರಿಸಿದ ಘಟ್ಟವನ್ನು ತಾಳಬದ್ಧವಾಗಿ ಬಾರಿಸುತ್ತಾ ಹಾಡತೊಡಗಿದರೆ ಪುರಜನರೆಲ್ಲೂ ಸುತ್ತಲೂ ನಿಂತು ಆತನನ್ನು ನೋಡುತ್ತಾ ಮೈಮರೆಯುತ್ತಿದ್ದರು.
ಹಗಲಿನಲ್ಲಿಯೂ ಕೂಡ ಆತ ಯಾವಾಗಲೂ ಶಿವಸ್ಮರಣೆಯನ್ನು ಮಾಡುತ್ತಲೇ ತನ್ನ ಕಾಯಕದಲ್ಲಿ ನಿರತನಾಗುತ್ತಿದ್ದ. ಒಳ್ಳೆಯ ಜೇಡಿಮಣ್ಣನ್ನು ಸೇಕರಿಸಿ ಕಸ ಕಡ್ಡಿಗಳಿಲ್ಲದಂತೆ ಮಣ್ಣನ್ನು ಸ್ವಚ್ಛಗೊಳಿಸುವಾಗ, ಮಣ್ಣಿಗೆ ಸರಿಯಾದ ಪ್ರಮಾಣದ ನೀರು ಹಾಕಿ ತುಳಿದು ಹದಗೊಳಿಸುವಾಗ, ತಿಗರಿಯನ್ನು ಜೋರಾಗಿ ತಿರುಗಿಸುತ್ತಾ ಅದರ ಮೇಲೆ ಮಣ್ಣಿನ ಮುದ್ದೆಯನ್ನು ಇಟ್ಟು ಬೇಕಾದ ಆಕಾರಕ್ಕೆ ಮಡಿಕೆಯನ್ನು ಕುಡಿಕೆಗಳನ್ನು ತಯಾರಿಸುತ್ತಾ ಹೀಗೆ ಪ್ರತಿಯೊಂದು ಕಾರ್ಯ ಮಾಡುವಾಗಲೂ ಶಿವನು ಸ್ಮರಣೆ ಮಾಡುತ್ತಲೇ ಇರುತ್ತಿದ್ದನು. ಇನ್ನು ಆತನ ಪತ್ನಿ ಕೇತಲಾದೇವಿಯು ತಮ್ಮ ಕುಲಕಸುಬಾದ ಕುಂಬಾರಿಕೆಯಲ್ಲಿ ಗಂಡನಿಗೆ ಸಹಾಯ ಮಾಡುವುದರ ಜೊತೆಗೆ ಲಿಂಗ ಪೂಜೆಯ ನಂತರ ಶಿವಲಿಂಗವನ್ನು ಕರಡಿಯಲ್ಲಿ ಇಟ್ಟುಕೊಳ್ಳುವಾಗ ಬಳಸುವ ಚೌಕನೆಯ ವಸ್ತ್ರ ಪಾವಡವನ್ನು ಜನರಿಗೆ ಒದಗಿಸುವ ಕೆಲಸದಲ್ಲಿ ಮಾಡುತ್ತಿದ್ದಳು. ಇದು ಆಕೆಯ ನೆಚ್ಚಿನ ಕೆಲಸವಾಗಿತ್ತು. ಉನ್ನತ ವರ್ಗದ ಸ್ವತ್ತಾದ ಸಂಸ್ಕೃತ ಭಾಷೆಯಲ್ಲೂ ಕೂಡ ಆಕೆ ಪರಿಣಿತಿ ಸಾಧಿಸಿದ್ದಳು ಎಂಬುದನ್ನು ಆಕೆಯ ಒಂದು ವಚನದಲ್ಲಿ ನಾವು ಕಾಣಬಹುದು. ಆತನ ಪತ್ನಿ ಕೇತಲಾದೇವಿಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕುಂಬಾರಗುಂಡೆಯನ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ದಿನ ಇಡೀ ಹೊತ್ತಿನಲ್ಲಿ ಸಮಯದಲ್ಲಿ ತನ್ನ ಘಟ್ಟವನ್ನು ಬಾರಿಸುತ್ತಾ ಶಿವನನ್ನು ಕುರಿತು ಶ್ರಾವ್ಯವಾಗಿ ಹಾಡುತ್ತಿದ್ದಾಗ ಕೈಲಾಸದಲ್ಲಿ ಧ್ಯಾನ ನಿರತನಾಗಿದ್ದ ಶಿವನು ಎಚ್ಚರಗೊಂಡನು. ಹಾಡಿನ ಮಧುರ ಧ್ವನಿಯ ಹಿಂದಿರುವ ಭಕ್ತಿ ಭಾವಕ್ಕೆ ಉಮೆಯ ಸಹಿತ ಶಂಕರನು ಭೂಲೋಕಕ್ಕೆ ಬಂದನು. ಕಣ್ಣು ಮುಚ್ಚಿ ಹಾಡುತ್ತಿದ್ದ ಕುಂಬಾರಗುಂಡೆಯನ ತಾಳಕ್ಕೆ ಸಾಕ್ಷಾತ್ ಶಿವನು ಕುಣಿಯಲಾರಂಭಿಸಿದನು. ಎಷ್ಟೋ ಹೊತ್ತಿನ ಬಳಿಕ ಬಾರಿಸುವುದನ್ನು ಮುಗಿಸಿ ಕುಂಬಾರಗುಂಡೆಯ ಕಣ್ತೆರೆದು ನೋಡಿದಾಗ ಎದುರಿಗೆ ಸಾಕ್ಷಾತ್ ಶಿವನನ್ನು ಕಂಡು ಮೂಕ ವಿಸ್ಮೃತನಾಗಿ ಕುಂಬಾರಗುಂಡೆಯನು ಭಕ್ತಿಯಿಂದ ತನ್ನೆರಡು ಕೈಗಳನ್ನು ಮುಗಿದು ಶಿವನ ಪಾದಕ್ಕೆ ಎರಗುತ್ತಾನೆ. ಈ ಘಟನೆಯನ್ನು ನಮ್ಮ ಜನಪದರು ಹೀಗೆ ಹೇಳಿದ್ದಾರೆ. ಕುಂಬಾರಗುಂಡೆಯ ತುಂಬಿ ತಿಗರಿಗೆ ಕೆಸರ ಶಂಭು ಹರನೆಂದು ತಿರುಗಿಸಲು ಶಿವ ಕುಣಿದ ಹಂಬಲಿಸಿ ಜಂಗ ಕಟ್ಟಿಕೊಂಡು. ಭಕ್ತವಸ್ತರನಾದ ಶಿವನು ಕುಂಬಾರಗುಂಡೆಯನನ್ನು ಕುರಿತು ಸಾಕು ನಡೆ ನನ್ನೊಂದಿಗೆ ಕೈಲಾಸಕ್ಕೆ, ಅಲ್ಲಿಯೇ ಹಾಡುತ್ತಾ ನನ್ನೊಂದಿಗೆ ಇತ್ತು ಬಿಡು ಎಂದು ಹೇಳಿದನು. ಆಗ ಕುಂಬಾರಗುಂಡೆ ಹೇಳ್ತಾನೆ, ಅಲ್ಲಿ ಬಂದು ನಾನೇನು ಮಾಡಬೇಕು ಎಂದು ಕುಂಬಾರಗುಂಡೆ ವಿನಮ್ರವಾಗಿ ಕೇಳಿದನು. ಅದಕ್ಕುತ್ತರವಾಗಿ ಶಿವನು, ಅಲ್ಲಿ ನೀನು ಏನೂ ಮಾಡಬೇಕಾಗಿಲ್ಲ, ಆರಾಮಾಗಿ ದಿನಗಳನ್ನು ಕಳೆಯಬಹುದು ಎಂದನು. ಅದಕ್ಕೆ ಜನಪದರ ಭಾಷೆಯಲ್ಲಿ ಉತ್ತರವಾಗಿ ಹೀಗೆ ಹೇಳ್ತಾರೆ. ಬೇಡನೆಗೆ ಕೈಲಾಸ ಬಾಡುವುದು ಕಾಯಕವು, ನೀಡನೆಗೆ ಶಿವನ ಕಾಯಕವು ಕುಣಿದಾಡಿ ನಾಡ ಹಂದರಕ್ಕೆ ಹಬ್ಬಿಸುವೆ. ಕುಂಬಾರಗುಂಡೆಯ ಹಾಗೂ ನಸುನಕ್ಕು ಶಿವನಿಗೆ ಹೇಳ್ತಾನೆ ವಿನಮ್ರವಾಗಿ, ಮತ್ತೊಮ್ಮೆ ಕೈಮುಗಿದು, ನಾನು ನಿನ್ನೊಡನೆ ಕೈಲಾಸಕ್ಕೆ ಬಂದರೆ ನನ್ನ ಕಾಯಕ ನಿಂತು ಹೋಗುತ್ತದೆ ಎಂದು ಹೇಳಿದನು. ಆತನ ಕಾಯಕ ನಿಷ್ಠೆಯನ್ನು ಮೆಚ್ಚಿದ ಶಿವನು ಆತನಿಗೆ ಹರಸಿ ಅಂತರ್ಧಾನವಾದನು. ಜನಪದರಲ್ಲಿ ಕುಂಬಾರಗುಂಡೆಯನ ಬಗ್ಗೆ ಇನ್ನೂ ಒಂದು ಮಾತಿದೆ. ಜಗವೆಲ್ಲ ಆಡಿಸುವ ಶಿವನನ್ನು ಕುಂಬಾರಗುಂಡೆಯ ಆಡಿಸಿದ ಎಂದು ಹೇಳ್ತಾರೆ. ಇದು ಕುಂಬಾರಗುಂಡೆಯನ ಸಂಕ್ಷಿಪ್ತವಾದ ವಿವರಣೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವ್ಯಕ್ತಿ ಬರೋಣ. ಅಲ್ಲಿವರೆಗೆ ನಮಸ್ಕಾರ.